ದಶಕಗಳಿಂದ ಸ್ವಾಧೀನದಲ್ಲಿದ್ದ ಬಡವನ ಜಾಗಕ್ಕೆ ಗುಣ್ಣ ಇಟ್ರ ಪಿಡಿಒ. ಯಾರ ಮಾತಿಗೂ ಕ್ಯಾರಿ ಅನ್ನದೇ ಜಾಗ ತೆರವು ಮಾಡಿಸಿದ ಪಿಡಿಒ. ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವು. ಹಲವು ದಶಕಗಳಿಂದ ತಾನು ಆ ಗ್ರಾಮದ ಗ್ರಾಮಠಾಣಾ ಜಾಗದ ಸ್ವಾಧೀನದಲ್ಲಿದ್ದೆ. ಆ ಜಾಗವನ್ನ ಸ್ವತಃ ಪಿಡಿಒ ಅಧಿಕಾರಿಗಳೇ ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ ಪಾಸ್ ಅನ್ನ ಮಾಡಿಸಿದ್ರೂ ಸಹ ಇದ್ದಕ್ಕಿದ್ದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 10 ಪೊಲೀಸರನ್ನ ಕರೆಸಿ ಜಾಗವನ್ನ ಒತ್ತುವರಿ ಮಾಡಿಸಿಕೊಂಡಿದ್ದಾರೆ ಎಂದು ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಆ ಜಾಗ ನನಗೆ ಸೇರಿದ್ದು, ನಾನು ನನ್ನ ಪ್ರಾಣ ಹೋದ್ರೂ ಬಿಡಲ್ಲ ಎಂದು ಮಹಿಳೆಯೊರ್ವರು ಅಧಿಕಾರಿಯನ್ನ ತಡಿತಾ ಇದ್ರು. ಈ ದೃಶ್ಯ ಕಂಡು ಬಂದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಮಹೇಂದ್ರ ಭಾಗ್ಯಮ್ಮ ದಂಪತಿಗಳಿದ್ದು, ಅದೇ ಗ್ರಾಮದ ಸರ್ ಎಂ ವಿಶ್ವೇಶ್ವರಯ್ಯ ಸ್ವಗೃಹ ಪಕ್ಕದಲ್ಲಿಯೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಗ್ರಾಮಠಾಣಾ ಜಾಗದಲ್ಲಿ ಹಲವು ದಶಕಗಳಿಂದ ಸ್ವಾಧೀನದಲ್ಲಿದ್ದು ಕಾಂಪೌಂಡ್ ಹಾಕಿಕೊಂಡಿದ್ರು. ಆದರೆ ಯಾವಾಗ ಜಮೀನುಗಳಿಗೆ ಬಂಗಾರದ ಬೆಲೆ ಬಂತು, ಅದರಲ್ಲೂ ಸರ್ ಎಂ ವಿಶ್ವೇಶ್ವರಯ್ಯ ಮನೆಯ ಪಕ್ಕದಲ್ಲೇ ಇದ್ದ ಜಾಗಕ್ಕೆ ಹಲವರ ಕಣ್ಣುಗಳು ಬಿದ್ದಿತ್ತು ಎನ್ನಲಾಗ್ತಾ ಇದೆ. ಹೇಗಾದ್ರೂ ಮಾಡಿ ಆ ಜಾಗವನ್ನ ಕೈವಶ ಪಡಿಸಿಕೊಳ್ಬೇಕೆಂದು ಕಾಣದ ಕೈಗಳು ನಾನಾ ತಂತ್ರಗಳನ್ನ ಮಾಡಿದ್ರು ಎನ್ನಲಾಗ್ತಾ ಇದೆ. ಆದ್ರೆ ಮಹೇಂದ್ರ ಅವರ ತಾತನ ಕಾಲದಿಂದಲೂ ಇದ್ದ ಗ್ರಾಮಠಾಣಾ ಜಾಗಕ್ಕೆ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಅರ್ಜಿಯನ್ನ ನೀಡಿ ಹೌಸ್ ಲಿಸ್ಟ್ ಮಾಡಿಕೊಟ್ಟಿದ್ರಂತೆ. ಅದಲ್ಲದೆ ಪಂಚಾಯಿತಿಯಲ್ಲೇ ನಡೆದ ಸಾಮಾನ್ಯ ಸಭೆಯಲ್ಲಿಯೂ ಕೂಡ ರೆಸಲ್ಯೂಷನ್ ಪಾಸ್ ಅನ್ನ ಮಾಡಿದ್ರಂತೆ. ಆದರೆ ಕಾಣದ ಕೈಗಳ ಕೈವಾಡವೋ ಅಥವಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತಿಪ್ಪಯ್ಯ ನಿಶ್ಚಯವೋ ಗೊತ್ತಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಮಹೇಂದ್ರ ಸ್ವಾಧೀನದಲ್ಲಿದ್ದ ಜಾಗವನ್ನ ಪಿಡಿಒ ಪೊಲೀಸ್ ರಿಸರ್ವರ್ ಅನ್ನ ಕರೆಸಿ ಜೆಸಿಬಿಗಳಿಂದ ಕಾಂಪೌಂಡ್ ಅನ್ನ ತೆರವು ಮಾಡಿ ಪಂಚಾಯಿತಿ ನಾಮಫಲಕ ಹಾಕಿದ್ದಾರೆ ಎಂದಿದ್ದಾರೆ. ಅಣ್ಣ ಹೇಳಿ ಅಣ್ಣ, ಯಾಕೆ ಇವತ್ತು ನಿಮ್ಮ ಹೆಸರು? ಮಹೇಂದ್ರ ಅಂತ. ನಾನು ಸುಮಾರು ಒಂದು 60-70 ವರ್ಷದಿಂದ ನಮ್ಮ ತಾತನ ಕಾಲದಿಂದ ನಾವು ಇದನ್ನ ಅನುಭವದಾಗಿರೋದು. ಅಂಥದ್ದನ್ನು ಇವತ್ತು ಪಿಡಿಒ ಈ ಥರ ಮಾಡ್ತಾ ಇದು ಪಂಚಾಯತಿನಾಗ ರೆಗ್ಯುಲೇಷನ್ ಕೂಡ ನಮ್ಮ ಕಡೆನೇ ಆಗೈತೆ. ಮೆಂಬರ್ಗಳೆಲ್ಲ ಒಬ್ಬರು ಮಾಡ್ಕೊತಾವೆ. ಆದ್ರೂ ಇವನು ಬೇಕಾಗೆ ಇದು ಮಾಡ್ತಾವೆ. ಯಾಕೆ ಮಾಡ್ತಾವೆ ಅಂದರೆ ಅವನು ಮುಂದಾವರ್ತಾಗಿ ಮಾಡ್ತಾ ಇದ್ದಾನೆ. ಸರ್, ಇದೊಂದು ನಡಿಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಇದ್ರ ಬಗ್ಗೆ? ಡಾಕ್ಯುಮೆಂಟ್ ಐತೆ ಸರ್. ಅಲ್ಲ, ಏನೇನಾಗಿದೆ ಅಂತ? ಹೌಸ್ ಲಿಸ್ಟ್ ಆಗೈತೆ, ತಿರುಗಿ ಮೊನ್ನೆ ರೆಗ್ಯುಲೇಷನ್ ಕಾಪಿನೂ ಆಗೈತೆ, ಎಲ್ಲ ಇದ್ದುಕೊಂಡು ನಾವು ಮೆಂಬರ್ಗಳೆಲ್ಲನೂ ಇದು ಮಾಡಿಕೊಡು ಅಂತೇಳಿ ಇದು ಮಾಡಿಕೊಟ್ಟವ್ರು, ರೆಗ್ಯುಲೇಷನ್ ಮಾಡಿಕೊಟ್ಟವ್ರೆ. ಆದರೂ ಅವ್ನು ಮಾಡ್ಕೊಡ್ತೀರ ಗೌರ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ತಾರೆ. ಯಾಕೆ ಅಷ್ಟೊಂದು ಪ್ರಶ್ನೆ ತೊಗೊಂಡಿದ್ದಾರೆ? ಯಾಕೆ ನೋಡಿ, ನನಗೂ ಗೊತ್ತಿಲ್ಲ ಅದು. ಇವಾಗ ಈ ಜಾಗದಲ್ಲಿ ಒಂದು ಅರ್ಲಿಕಟ್ಟೆ ಇದೆ, ಒಳ್ಳೆ ದೊಡ್ಡ ರಾಗಿ ಮರ ಇದೆ, ಇದಕ್ಕೆ ಏನು ಹೇಳ್ತೀರಾ? ಹೆಂಗೆ ಇದು? ಎಲ್ಲ ಮೊದಲಿಂದ ನಮಗೇನ ನೀವೇ ಬೆಳೆಸಿರೋದು ಅದು? ನಾವು ಯಾರೋ ನಮ್ಮವ್ರು ಹಿಂದಿನವ್ರು ಬೆಳೆಸಿರೋದು ಅದು. ಆದರೆ ಮೊದಲು ಎಲ್ಲ ನಮಗೆ ನೋಡಿ. ಆ ಪಕ್ಕದ ಕಾಂಪೌಂಡ್ ಹಾಕೋರಲ್ಲ, ಅದು ನಮ್ದೆ. ಅದನ್ನು ನಮ್ಮ ಅಣ್ಣ ಮಾಡ್ಕೊಂಡವನ. ಇವತ್ತು ಪಿಡಿಒ ಏನ್ ಮಾಡ್ತಾ ಇದ್ದಾರಣ್ಣ? ಅದು ದುಂಡವತ್ತವಾಗಿ ಕ್ಲೀನ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ಟಿದ್ದಾರ? ಈ ತರ ಏನು ಕೊಟ್ಟಿಲ್ಲ ಅಣ್ಣ. ನೋಟಿಸ್ ಗೀಟಿಸ್ ಏನು ಕೊಟ್ಟಿಲ್ಲ. ನೀವು ಸರ್ವೆ ಮಾಡಿದ್ರಂತೆ, ಅವತ್ತೂ ನೋಟಿಸ್ ಕೊಟ್ಟಿಲ್ಲ ನಮ್ಗೆ. ಇದೆಲ್ಲ ದುಂಡವತ್ತವಾಗಿ ಮಾಡ್ತಾವ. ಇನ್ನು ಪಿಡಿಒ ಮಾತನಾಡಿ, ನಾನು ನಿಂತಿರುವ ಜಾಗ ಗ್ರಾಮ ಠಾಣಾ ಆಸ್ತಿಯಾಗಿದೆ. ತಹಸೀಲ್ದಾರ್ ಬಂದು ಸರ್ವೆ ಮಾಡಿಸಿ ನನಗೆ ಹಸ್ತಾಂತರ ಮಾಡಿದ್ರು. ಆನಂತರ ಮಹೇಂದ್ರ ಅವರು ಈ ಜಾಗ ನಮ್ಮದು ಎಂದು ಬಂದಿದ್ರು. ಆದ್ರೆ ಅವರ ಹತ್ತಿರ ಯಾವುದೇ ದಾಖಲಾತಿ ಇರಲಿಲ್ಲ. ನಂತರ ಅವರೇ ಹೋಗಿ ಇಒ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ನಂತರ ಅಲ್ಲಿ ತೀರ್ಮಾನ ಆಗಿ ಇಒ ಸಾಹೇಬ್ರೆ ನಮಗೆ ಈ ಜಾಗವನ್ನ ಸರ್ವೆ ಮಾಡಿ ವಶಕ್ಕೆ ಪಡೆಯುವಂತೆ ತಿಳಿಸಿದ್ರು. ಅದರಂತೆ ನಾವು ಇಂದು ಆ ಕಾರ್ಯವನ್ನ ಮಾಡ್ತಿದ್ದೇವೆ ಎಂದಿದ್ದಾರೆ. ನಾನು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ. ಹಿಂದಿನ 1 ವರ್ಷದಿಂದ ಇವತ್ತೇನು ನಾವು ನಿಂತಿದ್ದೀವಿ,
ಇದು ಗ್ರಾಮಠಾಣ ಆಸ್ತಿಯಾಗಿದ್ದು 1.25 ಕುಂಟೆ ಗ್ರಾಮಠಾಣ ಆಸ್ತಿ ಇದು. ಕಳೆದ 1 ವರ್ಷದಿಂದ ಇದರ ಬಗ್ಗೆ ನಡೀತಾ ಇತ್ತು. ಸರ್ವೆಗೆ ಹಾಕಿದ್ವಿ, ಸರ್ವೆ ಆಯಿತು, ತಹಸೀಲ್ದಾರ್ ಸಾಹೇಬರು ಬಂದರು, ಸರ್ವೆ ಮಾಡಿಸಿದ್ರು. ಆಮೇಲೆ ನನಗೆ 21 ಸೆಪ್ಟೆಂಬರ್ 2024 ಹಸ್ತಾಂತರ ಮಾಡಿದ್ರು. 1.25 ಕುಂಟೆ ಇದೆಯಪ್ಪ ಅಂತ ಹಸ್ತಾಂತರ ಮಾಡಿದ್ರು ತಹಸೀಲ್ದಾರ್ ಸಾಹೇಬ್ರ ಕಡೆಯಿಂದ ವಿ ಎ ಬಂದು RI ಬಂದು. ಆ ನಂತರ ಇವರು ನಮ್ಮದು ಅಂತ ಹೇಳ್ಬಿಟ್ಟು ಮಹೇಂದ್ರ ಅವರು ನಮ್ಮದು ಅಂತ ಹೇಳ್ಬಿಟ್ಟು ಬಂದರು. ಅದಕ್ಕಾಗಿ ಅವರೇ ಅವ್ರ ಹತ್ರ ಯಾವುದು ದಾಖಲಾತಿಗಳಿರುವುದಿಲ್ಲ. ಸೊ ಅವರೇ ಏನು ಮಾಡಿದ್ರು, ಹೋಗಿ ಇ.ಒ. ಸಾಹೇಬರು ಕೋರ್ಟ್ಗೆ ಹಾಕ್ಕೊಂಡ್ರು. ಇ.ಒ. ಸಾಹೇಬರು ಕೋರ್ಟಲ್ಲಿ ತೀರ್ಮಾನ ಆಗಿ 2 ತಿಂಗಳಲ್ಲಿ 7ನೇ ತಾರೀಕು, ಇದೇ ಜುಲೈ 7ನೇ ತಾರೀಕು ಇ.ಒ. ಸಾಹೇಬರು ಕೋರ್ಟಿಂದ ಪಂಚಾಯತಿಗೆ ಆಯಿತು. ಪಂಚಾಯತಿಗೆ ನಿಮ್ಮ ಕಡೆ ಆಗಿದೆಯಪ್ಪ, ನೀವು ಇದನ್ನು ಔಷಧಿ ಮಾಡಿಕೊಂಡು ಇದನ್ನು ಈ ಖಾತೆ ಮಾಡಿಕೊಂಡು ತೆರವುಗೊಳಿಸ್ಕೊಳ್ಳಿ ಅಂತ ಮಾನ್ಯ ಇ.ಒ. ಸಾಹೇಬರು ಆದೇಶ ನೀಡಿದರು. ಅದರಂತೆ ನಾವು ಶುಕ್ರವಾರ ತೆರವುಗೊಳಿಸಲಿಕ್ಕೆ ಒಂದು ನೋಟಿಸ್ ನೀಡಿ ತೆರವುಗೊಳಿಸಲಿಕ್ಕೆ ನಮ್ಮ ನಂದಿ ಪೊಲೀಸ್ ಸ್ಟೇಷನ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನೋಟಿಸ್ ನೀಡಿ ಇವತ್ತು ಇದನ್ನು ತೆರವುಗೊಳಿಸಿ. ಇನ್ನು ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳ ನಡೆಯೇ ಒಂದಾದರೆ ಪಿಡಿಒ ಅಧಿಕಾರಿ ತಿಪ್ಪಯ್ಯ ಅವರದ್ದೇ ಒಂದು ನಡೆಯಾಗಿದೆ. ಇಷ್ಟಾದರೂ ಸ್ಥಳದಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಇಲ್ಲದೆ ಇರುವುದು ಪಿಡಿಒ ಮತ್ತು ಸದಸ್ಯರುಗಳ ಅಸಮಾಧಾನಕ್ಕೆ ಕಾರಣವಾಯಿತು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.